ಮಲ್ಲಿಕಾರ್ಜುನ ಮುತ್ಯ ಅಂದರೆ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲೂ ಸಾಕಷ್ಟು ಹೆಸರು ಮಾಡಿರುವಂಥವ್ರು. ತಮ್ಮ ವಾಕ್ಯಗಳಿಂದಲೇ ಭಕ್ತರನ್ನ ಸಂಪಾದಿಸಿರ್ತಕ್ಕಂಥ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ಇದೀಗ ಪೋಸ್ಕೋ ಪ್ರಕರಣ ಕೂಡ ದಾಖಲಾಗಿದೆ. ಹಾಗಾದರೆ ಒಂದು ಪುಟ್ಟ ಬಾಲಕಿ ಜೊತೆಗೆ ಸಾಕಷ್ಟು ಪ್ರೀತಿಯನ್ನು ತೋರಿಸಿ ಆ ಪ್ರೀತಿ ತೋರಿಸಿರ್ತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರೋದ್ರಿಂದಾಗಿ ಈ ಒಂದು ಪ್ರಕರಣ ಕೂಡ ಸದ್ಯಕ್ಕೆ ದಾಖಲಾಗಿದೆ. ನಾನೀಗ ಇರುವಂಥದ್ದು ಮಹಲ್ ರೋಜಾ ಅಂದರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದಲ್ಲಿ. ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಏನು ಮಠ ಇದೆ, ಯಮನೂರೇಶ್ವರ ಮಠ ಇದೆ. ಮಠದ ಪೀಠಾಧಿಪತಿ ಈ ಮಲ್ಲಿಕಾರ್ಜುನ ಮುತ್ಯ ಅವರು ಸುಮಾರು 7-8 ವರ್ಷಗಳಿಂದ ಮುತ್ಯ ಅವರು ಈ ಪೀಠಕ್ಕೆ ಬಂದ ನಂತರದಲ್ಲಿ ಅವರೇನು ಭಕ್ತರು ಬಂದ ನಂತರದಲ್ಲಿ ಅವರು ಏನು ವಾಕ್ಯ ನುಡಿತಾರೆ, ಆ ವಾಕ್ಯ ಅವ್ರು ಏನು ಹೇಳ್ತಾರೆ ಅದು ಹಾಗೇ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಹರಿದು ಬರ್ತಾರೆ. ವಿಶೇಷವಾಗಿ ಕರ್ನಾಟಕ ಕಲಬುರಗಿ ಅಷ್ಟೇ ಅಲ್ಲದೆ ಪಕ್ಕದಲ್ಲಿರ್ತಕ್ಕಂಥ ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡಿನಿಂದ ಕೂಡ ಸಾಕಷ್ಟು ಭಕ್ತರು ಹರಿದು ಬರ್ತಾರೆ. ಮುತ್ಯರು ಇದ್ದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅವರ ವಾಕ್ಯವನ್ನು ಕೇಳಬೇಕು, ಅವರ ತಮ್ಮ ಸಮಸ್ಯೆಗಳನ್ನು ಅವ್ರ ಮುಂದೆ ಇಟ್ಟು ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾರೆ. ಆದರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪುಟ್ಟ ಬಾಲಕಿಗೆ ಅಂದರೆ 7 ವರ್ಷದ ಬಾಲಕಿಗೆ ಮಲ್ಲಿಕಾರ್ಜುನ ಮುತ್ಯ ಅವರು ತೋರಿಸಿರ್ತಕ್ಕಂಥ ಪ್ರೀತಿಯ ಅನ್ನೋ ರೀತಿ ಇದೆ, ಅದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿರೋದ್ರಿಂದಾಗಿ ಈಗ ಸದ್ಯಕ್ಕೆ ಪ್ರಕರಣ ಕೂಡ ದಾಖಲಾಗಿದೆ. ನಾನು ಮಠದಲ್ಲಿ ಇದ್ದೀನಿ, ಮಠದಲ್ಲಿ ಸಾಕಷ್ಟು ಭಕ್ತರು ಕೂಡ ಇದ್ದಾರೆ, ಅದನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಮಲ್ಲಿಕಾರ್ಜುನ ಮುತ್ಯ ಅವರ ಸಹೋದರ ಆಗಿರ್ತಕ್ಕಂಥ ಪರಶುರಾಮ್ ಮುತ್ಯ ಅವರು ಇದ್ದಾರೆ, ಅದನ್ನು ಮಾತಾಡಿಸ್ತಾ ಹೋಗ್ತೀನಿ. ತಮ್ಮ ಸಹೋದರರು ಪೀಠಾಧಿಪತಿ ಇದ್ದಾರೆ. ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಒಂದು ಕಡೆಗೆ ಈಗ ಮಕ್ಕಳ ರಕ್ಷಣಾ ಆಯೋಗದಲ್ಲೂ ಪ್ರಕರಣ ದಾಖಲಾಗಿದೆ, ಪೋಸ್ಕೋ ಪ್ರಕರಣ ಕೂಡ ದಾಖಲಾಗಿದೆ. ಏನು ಹೇಳ್ತೀರಿ? ಚಲೋ ವಿಡಿಯೋ ಎಷ್ಟೋ ಸಾಮಾಜಿಕ ಕಾರ್ಯಕ್ರಮಗಳು ಚಲೋ ಮಾಡಿದ್ದು ಅವು ಯಾಕೆ ವೈರಲ್ ಆಗಿಲ್ಲ? ಇದು ಒಂದು ವೈರಲ್ ಆಗ್ಯದಂತ ಇದೊಂದು ಷಡ್ಯಂತ್ರ. ಇದು ಬರ್ತಕ್ಕಂಥ ಜನರು ಎಲ್ಲ ಒಳ್ಳೆ ಅಭಿಪ್ರಾಯ ಅದ, ಒಳ್ಳೆ ಪ್ರೀತಿ ತೋರಿಸ್ತಾರೆ ಭಕ್ತರಿಗೆ ಮುತ್ಯವರು. ಅದು ಒಂದೇ ಕಾರಣಕ್ಕೆ ಎಲ್ಲ ವಿಶ್ವಾಸಲೇದು ಎಲ್ಲರೂ ಬರ್ತಾರೆ. ಒಂದು ಮಗಳು ಸರಿ ಅಂತ ಕೇಸಿಂದ ಒಂದು ಒಳ್ಳೆ ತಾಯಿ ತಂದೆ ಮುಂದೆನೇ ಅವ್ರ ಗುಡಾಗ ಒಂದು ಅಂತ ಏನು ಕೆಟ್ಟ ಭಾವನೆ ನೋಡಿಕೆಲಾರ್ದೇ ಒಂದು ಒಳ್ಳೆ ಪ್ರೀತಿ ಮಮತೆ ತೋರಿಸಿದ್ರು. ಒಂದು ಬೇರೆ ವಿಚಾರದಾಗೆ ಒಂದು ವಿಡಿಯೋ ಅದು ಟ್ರೋಲ್ ಮಾಡಿ ಅದು ಥರ ಎಡಿಟ್ ಮಾಡಿ ಆ ಹುಡುಗಿದು ಪಿಕ್ಚರ್ ಅದು ಮೋತಿ ತೋರಿಸಿಗೆಸಿಂದ ಈ ಥರ ಎಲ್ಲ ಇದು ಮಾಡಿ ಹುಡುಗಿದ್ದು ಲೈಫ್ ಹಾಳು ಮಾಡಿಬಿಟ್ರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಇಲ್ಲಿ ಇರ್ತಕ್ಕಂಥ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣದವ್ರು ಅವ್ರು ಏನು ಮಾಡಿದಾರೆ, ಅವ್ರು ಒಳ್ಳೆ ಒಂದು ಸ್ಟೇಟ್ಮೆಂಟ್ ಇಲ್ಲಿ ತೊಗೊಂಡು ಹೋಗ್ಲಾರ್ದೇ ಸುಮ್ಮನೆ ಅವ್ರು ಏನು ಮನಸ್ಸಿಗೆ ಬಂದು FR ಮಾಡ್ಯಾರ. ಇದು ನಾವು ಖಂಡಿಸ್ತೀವಿ ಸರ್. ಮತ್ತು ನಾವು ನಮ್ಮ ಕಡೆಯಿಂದ ನಾವು ಏನು ಆರೋಪ ಕೊಡಬೇಕು ನಾವು ಕೊಡ್ತೀವಿ. SP ಅವ್ರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಇಲ್ಲಿ ತನಕ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ಒಂದು ಒಳ್ಳೆಯದೇ ಆಗಿದ್ದು ಹೊರತು ಕೆಟ್ಟದಂತ ಆಗಿಲ್ಲ. ಇದೆಲ್ಲ ಪಿತೂರಿ ಭಾಳಷ್ಟು ಮಂದಿ ಅದಾರ. ಈಗ ಒಳ್ಳೆ ಕಾರ್ಯಕ್ರಮ ಸಾಮೂಹಿಕ ಲಗ್ನ ಅದಾವ. ಈಗ ಮುಂದೆ 13ನೇ ತಾರೀಕು ಈ ಥರ ಎಲ್ಲ ಜಾತ್ರೆ ಗೀತ್ರಿ ಅದ, ಮತ್ತು ಇಲ್ದೆಲ್ಲ ಅನಾಥಾಶ್ರಮ ಅದಾವ. ಇಂಥವೆಲ್ಲ ಯಾವ ಬೆಳಕಿಗೆ ಬಂದಿಲ್ಲ. ಇದೊಂದು ಏನೋ ಒಂದು ಹುಡುಗಿನ ಮಗಳು ಸರಿ ಎತ್ತಿ ಆಡಿದಕ್ಕೆ ಅಂಥದಕ್ಕೆ ಆ ನಮ್ಮನೆ ಟ್ರೋಲ್ ಮಾಡಿ ಅಷ್ಟು ವೀಡಿಯೋ ಮಾಡೋ ಜರೂರು ಏನಿದಿಲ್ಲ. ಅದು ಖಂಡಿತವಾಗಿ ಷಡ್ಯಂತ್ರ ಅದ. ಇದು ನಾವೇನದ ಮುಂದಲ ಕ್ರಮ ನಾವು SP ಅವ್ರಿಗೆ ಕ್ರಮ ತಗೊಂತೀವಿ ಸರ್. ಈಗ ಮಕ್ಕಳ ರಕ್ಷಣಾ ಆಯೋಗದಲ್ಲಿ ಸ್ವಯಂ ಪ್ರೀತಿ ದೂರು ದಾಖಲಿಸಿದರೆ SP ಅವರು ಕೂಡ ದೂರು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಪೋಸ್ಕೋ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಎಕ್ಸಾಕ್ಟ್ ಅವತ್ತು ಆಗಿದ್ದೇನು, ಎಲ್ಲಿಂದ ಭಕ್ತರು ಅವರು ಅವತ್ತು ಆಗಿದ್ದೇನು, ಎಲ್ಲಿ ಕೂತ್ಕೊಂಡಿದ್ರು ಸರ್? 3-4 ದಿನದ ಹಿಂದ್ಗಡೆನೇ ಇಲ್ಲೇ ಗುಡಿ ಹತ್ರ ಬಂದಿದ್ರು. ಅವ್ರು ಒಂದು 500-600 ಜನ ಇದ್ದರು. ಮತ್ತು ಅವ್ರ ಒಂದು ಪೇರೆಂಟ್ಸ್ ಅವರು ಇವ್ರು ಕೂಡ ಒಂದು 10 ಜನ ಬಂದಿದ್ರು. ಅವ್ರದ್ದು ಒಂದು ಬರ್ತಡೇ ಇತ್ತು ಅವ್ರ ರಿಲೇಷನ್ದೊಳಗಡೆ. ಆ ಬರ್ತಡೇ ಕೇಕ್ ಕಟ್ ಮಾಡಿ ಆ ಹುಡುಗಿ ಅಪ್ಪಾಜಿ ಅಂತ ಹೇಳಿ ಹೋಗೋಣ ಅದಕ್ಕೆ ಮ್ಯಾಗ ಮಂಚದ ಮೇಲೆ ನಿಂದ್ರಿಸಿಗೆಸಿಂದ ಹಿಂಗೆ ಸ್ವಲ್ಪ ಮೂಗು ಹಿಡಿದು ಅದು ಒಂದೇ ಇಷ್ಟು ಜಾಸ್ತಿ ವೈರಲ್ ಮಾಡಿಬಿಟ್ರು. ಅದು ಆಲ್ರೆಡಿ ಅವ್ರ ತಾಯಿ ತಂದೆ ಅವರೆಲ್ಲರ ಸಮ್ಮುಖದಾಗೆ ಎಲ್ಲ ಜನರ ಸಮ್ಮುಖದಾಗೆ ಮಗಳ ಥರ ಟ್ರೀಕ್ ಮಾಡ್ಯಾನ. ಅದು ಬೇರೆ ಥರನೇ ಪ್ರೊಟೀವ್ ಮಾಡ್ಯಾರ. ಏನು ಹೇಳ್ತೀವಿ, ಇದೊಂದು ಷಡ್ಯಂತ್ರ ಅಂತೇಳಿ ಏನಂತ? ಖಂಡಿತ ಇದು ಷಡ್ಯಂತ್ರನ. ಇದಕ್ಕೆ ಮುಂದಲ್ದು ಏನು ಕ್ರಮ ತೊಗೋಬೇಕು ನಾವು ತೊಗೊಂತೀವಿ ಸರ್. ಬೇಕಾದ್ರೆ ಇಲ್ಲಿ ಭಕ್ತಾದಿಗಳು ಅದಾರ, ಎಲ್ಲರಿಗೂ ವಿಚಾರಿಸೋಣ ಕೇಳ್ರಿ. ಈಗ ಮಲ್ಲಿಕಾರ್ಜುನ ಮುತ್ಯ ಅವರು ಎಲ್ಲಿದ್ದಾರೆ? ನಿನ್ನೆಯಿಂದ ಇಲ್ಲ ಅಂತ ಮಾಡಿ ಮಲ್ಲಿಕಾರ್ಜುನ ಮುತ್ಯ ರಾತ್ರಿ ನೈಟ್ ಪೂರ ಬೆಳಗಾನೆ ಇಲ್ಲಿ 3 ಗಂಟೆ ತನಕ ಮಂದಿಗೆ ಎಲ್ಲರಿಗೆ ಭಕ್ತಾದಿಗಳಿಗೆ ನೋಡಿ ಭೇಟಿಯಾಗಿ ಹೋಗ್ಯಾರ. ಬೇರೆ ಒಂದು ಕಾರ್ಯಕ್ರಮ ಅದ, ಕಾರ್ಯಕ್ರಮಕ್ಕೆ ಹೋಗ್ಯಾರ. ಅವರು ಕೂಡ ಈಗ ವಿಡಿಯೋ ಸ್ಟೇಟ್ಮೆಂಟ್ ಮಾಡಿ ಹೇಳ್ತಾರೆ, ತಮ್ಮ ಎಲ್ಲ ಮೀಡಿಯಾದವ್ರಿಗೆ ಹೇಳ್ತಾರೆ. ನಾವೆಲ್ಲ ಕೋಆಪ್ರೇಟ್ ಮಾಡ್ತೀವಿ, ಎಲ್ಲ ಕಾನೂನಿಗೆ ನಾವು ತಲೆ ಹೋಗ್ತೀವಿ. ಅವ್ರು ಯಾವಾಗ ಕರಿತಾರೆ ಹೋಗ್ಯೇಶನ್ ನಾವು ಸ್ಪಂದಿಸ್ತೀವಿ. ತಮಗೇನಾದ್ರು ನೋಟಿಸ್ ಬಂದಿದೆ ಈಗ ಮಠಕ್ಕೆ? ಏನಾದರೂ ಮುತ್ಯ ನೋಟಿಸ್ ಕೊಟ್ಟಿದ್ದಾರೆ? ಬಂದದ ಸರ್, ಬಂದದ. ನಾವು ನೋಟಿಸ್ಗೆ ಅದು ಅಕ್ಸೆಪ್ಟ್ ಮಾಡ್ಕೊಂಡಿವಿ. ನಾವು ಏನಾದ ತನಿಖೆ ಕರೆದ್ರೆ ನಾವು ಹೋಗ್ತೀವಿ ಸರ್. ಅಧಿಕಾರಿಗಳು ಬಂದು ಹೋಗಿದ್ದಾರೆ ಇಲ್ಲಿಗೆ? ಬಂದು ಹೋಗಿದ್ದಾರೆ ಸರ್, ಬಂದು ಹೋಗಿದ್ದಾರೆ. ಫೈನಲ್ ಆಗಿ ಏನು ಹೇಳ್ತಾರೆ? ಈಗ ನಿಮ್ಮ ಸಹೋದರ ವಿರುದ್ಧ ಈ ರೀತಿ ಆರೋಪ ಕೇಳಿಬಂದು ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಒಳ್ಳೆಯ ವೀಡಿಯೋಗಳನ್ನು ಜಾಸ್ತಿ ವೈರಲ್ ಮಾಡಿರಿ. ಇಂತಿಂಥ ಯಾವುದನ್ನ ಸುಮ್ಮನೆ ಒಳ್ಳೆ ವೀಡಿಯೋ ತೊಗೊಂಡೋಗಿ ಕೆಟ್ಟದ್ದು ಎಡಿಟ್ ಮಾಡೋದ್ರಲ್ಲಿ ನಿಮಗೂ ಏನಾಗಲ್ಲ. ಇನ್ನೊಂದು ಏನಂತಂದ್ರೆ ಈ ಥರ ಕೆಟ್ಟ ಭಾವನೆ ನೋಡಬೇಡ್ರಿ. ಮಟ್ಟ ಒಳ್ಳೆ ಪ್ರೀತಿಲೇದು ನೋಡಿರಿ. ಎಲ್ಲ ಜನರನ್ನು ಅಷ್ಟೇ ಪ್ರೀತಿಲೇ ನಾವು ನೋಡ್ಕೊಂಡು ಹೋಗ್ತೀವಿ. ನಮ್ಗೆ ಇನ್ನೊಂದು ಥರ ಇದೇ ಮುಂದೆ ಕಂಟಿನ್ಯೂ ಇದೇ ಥರ ಮಾಡ್ಕೊಂತ ಹೋದ್ರೆ ನಾವು ಆ್ಯಕ್ಷನ್ ತೊಗೋಬೇಕಾಗ್ತದೆ. ನಾವು SP ಅವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ. ಮತ್ತೇನಪ್ಪ ಅಂದ್ರೆ ಈ ಆಲ್ರೆಡಿ SP ಅವ್ರಿಗೆ ನಾವು ನಾವು ಹೋಗ್ಬೇಕಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ನಾಳೆ ಹೋಗಿ SP ಅವ್ರಿಗೆ ನಾವು ಇದು ಮಾಡ್ತೀವಿ. ಹೋರಾಟ ಮಾಡ್ತೀವಿ ಸರ್, ಮಾಡ್ತೀವಿ. ಓಕೆ,
ಈಗ ಇನ್ನೊಂದಿಷ್ಟು ಭಕ್ತರಿದ್ದಾರೆ, ಮಠದ ಭಕ್ತರು, ಮಲ್ಲಿಕಾರ್ಜುನ ಮೂರ್ತಿಯವರ ಭಕ್ತರು, ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಏನು ಹೇಳ್ತೀರಿ? ತಾವು ಈ ಮಠಕ್ಕೆ ನಡ್ಕೊಳ್ತೀರಿ, ಮಲ್ಲಿಕಾರ್ಜುನ ಮೂರ್ತಿಯವ್ರಿಗೆ ಕೂಡ ತಾವು ನೋಡಿದಿರಿ, ಆ ಒಂದು ವಿಡಿಯೋದಲ್ಲೂ ತಾವು ಕೂಡ ಗಮನಿಸಿರಿ, ಏನು ಹೇಳ್ತೀರಿ? ಇದು ಆ ವಿಡಿಯೋದಲ್ಲಿ ಯಾವುದೇ ರೀತಿಯಾದಂಥ ಸೆಕ್ಷುವಲ್ ಹರೆಸ್ಮೆಂಟ್ ಇಲ್ಲ. ನಾವು ಪೂರ್ತಿ ವಿಡಿಯೋಗಳು ಈಗ ಮಕ್ಕಳ ರಕ್ಷಣಾ ಆಯೋಗದವರು ಸಂಪೂರ್ಣ ವಿಡಿಯೋ ನೋಡಲಾರ್ದೆ ಏನೋ ಒಂದಿಷ್ಟು ತುಣುಕು ಬಂದದ್ದನ್ನು ನೋಡಿ ಸುಮೋಟೋ ಕೇಸ್ ಮಾಡ್ಕೊಂಡದ್ದು ಮೊದಲನೇದು ತಪ್ಪು. ಇದು ಆಯೋಗದ ಅಧ್ಯಕ್ಷರು ಬರೀ ಈ ದೊಡ್ಡದಾಗಿ ಸುದ್ದಿ ಮಾಡಿದರೆ ದೊಡ್ಡದಾಗಿ ಪ್ರಚಾರ ತಗೊಳ್ಬೋದು ಅಂತೇಳಿ ನಮ್ಮ ಪ್ರಚಾರ ಪ್ರಿಯ ಅಧ್ಯಕ್ಷರು ಬಂದು ಸಂಪೂರ್ಣ ವಿಡಿಯೋವನ್ನು ಪರಿಶೀಲನೆ ಮಾಡಿ ಇಲ್ಲೆಲ್ಲರಿಗೂ ಕೇಳಿ ಪೂರ್ತಿಯಾಗಿ ಯಾವುದನ್ನು ಪರಿಶೀಲನೆ ಮಾಡಲಾರ್ದೆ ಏಕಾಏಕಿ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡಿರೋದು ತಪ್ಪು. ಮುತ್ತೆಯವರು 90 ವರ್ಷದ ಮುದುಕರೇ ಬರಲಿ, 5 ವರ್ಷದ ಮಕ್ಕಳೇ ಬರಲಿ, ಎಲ್ಲರನ್ನೂ ಅಪ್ಪಿಕೊಂಡು ತಬ್ಬಿಕೊಂಡು ಭಾಳ ಪ್ರೀತಿ ಗೌರವದಿಂದ ಆ ಮುತ್ತೆಯವರು ಬಂದಂಥ ಭಕ್ತಾದಿಗಳಿಗೆ ನಡ್ಕೊಳ್ಳುವಂಥದ್ದು. ಆ ರೀತಿಯಾದಂಥ ವಿಡಿಯೋವನ್ನು ಕೆಟ್ಟದಾಗಿ ನೋಡ್ತೀರಂತಂದ್ರೆ ನೋಡೋರು ಮನಸ್ಸು ಕೆಟ್ಟದ್ದು, ಅದನ್ನು ತೋರಿಸ್ತಕ್ಕಂಥವ್ರ ಮನಸ್ಸು ಕೆಟ್ಟದ್ದು. ಒಳ್ಳೆ ಪ್ರೀತಿಯಿಂದ ಮುದ್ದಾಡಿದ್ದನ್ನು ಅಲ್ಲಿ ಏನೋ ಒಂದು ಸೆಕ್ಸುವಲ್ ಹರೆಸ್ಮೆಂಟ್ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅದು ದಯವಿಟ್ಟು ತಪ್ಪು. ಅದನ್ನು ಯಾವ ರೀತಿ ಯಾರ್ಯಾರು ಈ ಥರ ಕೆಲವೊಂದಿಷ್ಟು ಏನೋ ಯೂಟ್ಯೂಬರ್ಗಳು ಅವರೆಲ್ಲರದ್ದು ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಯಾಕೆ ಈ ಫೋಸ್ಕೋ ಕಾಯ್ದೆಯಡಿ ಪ್ರಕರಣ ದಾಖಲಾದರೆ ಆ ಮಗುವಿನ ಹೆಸರನ್ನ ತಗೋಬಾರ್ದು ಮತ್ತು ಆ ಮಗುವಿನ ಮುಖ ಕೂಡ ತೋರಿಸ್ಬಾರ್ದು. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ದವರು ಆ ಮಗುವಿನ ಪೂರ್ತಿ ಮುಖ ತೋರಿಸಿದ್ದಾರೆ ಬ್ಲರ್ ಮಾಡಲಾರ್ದೆ. ಅಂಥವ್ರ ಮೇಲೆ ಮತ್ತು ಅದನ್ನು ಸುಳ್ಳು ಸುದ್ದಿಯನ್ನು ಹಂಚಿಕೊಂಡು ಶೇರ್ ಮಾಡಿದಂಥವ್ರ ಮೇಲೆ ನಾವು ನಾಳೆ ಯಾದಗಿರಿ SP ಅವರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಅಪ್ಪವ್ರ ಮೇಲೆ ಬಂದಿರತಕ್ಕಂಥ ಅಪವಾದ ಸಂಪೂರ್ಣ ಸುಳ್ಳು. ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಅವರು ನಿರಾಪರಾಧಿಗಳಾಗಿ ಹೊರಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ನಮಗದು. ಹಾಗೆ ಮಲ್ಲಿಕಾರ್ಜುನ ಮೂರ್ತಿಯವರು ಎಲ್ಲ ಭಕ್ತರ ಜೊತೆಗೆ ಆ ಮಗು ಜೊತೆ ಹೇಗಿದ್ದಲ್ಲ ಅದೇ ರೀತಿ ಇರ್ತಾರೆ, ಹೇಗಿರ್ತಾರೆ? ಎಲ್ಲರ ಜೊತೆ ಯಾರೇ ಬರಲಿ, ರೋಗಿ ಬರಲಿ, ಒಬ್ಬ ಕುಷ್ಠರೋಗಿನೇ ಬರಲಿ, ಆ ಮಗುನ ಯಾಕೆ ತಪ್ಪಿಕೊಂಡಿದ್ರು ಅದೇ ರೀತಿ ಒಬ್ಬ ಕುಷ್ಠರೋಗಿಯನ್ನು ತಪ್ಪಿಕೊಂಡು ಗೆಸಿಂದ ಮಾತಾಡ್ತಕ್ಕಂಥ ಪ್ರವೃತ್ತಿ ಮಲ್ಲಿಕಾರ್ಜುನ ಮೂರ್ತಿ ಅವ್ರದ್ದು. ಇನ್ನೊಂದಿಷ್ಟು ಮಹಿಳಾ ಭಕ್ತರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಈಗ ಏನು ಹೇಳ್ತೀರಮ್ಮ, ತಾವು ನಡ್ಕೊಳ್ತೀರಿ ಮಲ್ಲಿಕಾರ್ಜುನ ಮೂರ್ತಿ ಅವರಿಗೆ ಸಾಕಷ್ಟು ದಿನಗಳಿಂದ ಇಲ್ಲಿ ನೀವು ಬರ್ತೀರಿ. ಈಗ ಅವ್ರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ, ಆ ಮಗು ಜೊತೆಗೆ ನಡೆಸ್ಕೊಂಡ ರೀತಿ ಸರಿ ಇಲ್ಲ ಅನ್ನುವಂಥ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ, ಏನು ಹೇಳ್ತೀರಿ? ಈಗ ಆ ಮಗು ಬೇರೆಯವ್ರದ್ದು ಅಂತಲ್ರಿ, ನನ್ನ ಮಗಳೇ ಅನ್ಕೋತೀನಿ ರೀ, ನನ್ನ ಮಗಳೇ ಅನ್ಕೋತೀನಿ. ಈಗ ಅವ್ರು ಯಾರು ಮಾಡ್ಯಾರಲ್ರಿ ವಿಡಿಯೋ, ಸೀದಾ ಅವ್ರ ಮೇಲೆ ಕೇಸ್ ಮಾಡಂತೇಳಿ ಸರ್ಕಾರಕ್ಕೂ ನಾ ಮನವಿ ಮಾಡ್ಕೋತೀನಿ ರೀ. ಯಾಕಂದ್ರೆ ನಮ್ಮ ತಂದೆ ತಾಯಿಗಿಲ್ದ ಅಭ್ಯಂತರ ನಿಮ್ಗೇನದ್ರಿ ಅಭ್ಯಂತರ? ಅವ್ರು ಆ ಥರ ಇಲ್ಲ, ಆ ಥರ ಮಾಡೋರಲ್ಲ ಅವರು. ಅವ್ರು ಎಲ್ಲರ ಥರ ಒಂದೇ ಥರ ಇರ್ತಾರೆ. ಅವ್ರು ಮುತ್ತೆರಾಗಿಲ್ಲ ಈ ಮಠದಾಗ. ಈ ಮಲ್ಲಿಕಾರ್ಜುನ ಮಠ ಅದಂದ್ರೆ ಅವ್ರ ಪೀಠದ ಮೇಲೆ ಇಲ್ಲ. ಅವರು ಸಾಮಾನ್ಯವಾಗಿ ನಮ್ಮ ಜೊತೆಗೆ ಒಂದು ಅಣ್ಣ ತಮ್ಮ, ಒಂದು ತಂದೆ ತಾಯಿ ಯಾಕೆ ಆ ಥರ ಇರ್ತಾರೆ ಅವರು. ಇಲ್ಲಿ ಯಾರಿಗೂ ಇವ್ರು ಮುತ್ತೆ ಅನ್ನೋ ಫಸ್ಟ್ ಬಂದವರಿಗೆ ಅವ್ರು ಮುತ್ತೆ ಅನ್ನೋ ಥರನೇ ಗೊತ್ತಾಗಂಗಿಲ್ಲ. ಅಂದ್ರೆ ಅವ್ರು ಆ ಥರ ಟ್ರೀಟ್ ಮಾಡ್ತಾರೆ, ಎಲ್ಲರಿಗೂ ಒಂದು ಸಾಮಾನ್ಯ ಭಕ್ತರಾಗಿ ಟ್ರೀಟ್ ಮಾಡ್ತಾರೆ. ಅವ್ರು ಬೆಳಿಲತ್ತಾರನ್ನ ಕಾರಣಕ್ಕೂ ನೀವು ಹಲ್ಕ ನನ್ನ ಮಕ್ಳು ಎಲ್ಲರೂ ಸೇರ್ಕೇಸಿ ಹೆಂಡಿ ತಿನ್ನೋ ಕೆಲಸ ನೀವು ಮಾಡ್ಲತ್ತೀರಿ. ಅವ್ರು ಮಾಡಲಾಗ್ಯಾರ. ನೀವು ಈ ಥರ ಮಾಡಿದ್ರು ಅವ್ರಿಗೆ ಏನು ಫರಕ್ ಬೀಳಲ್ಲ. ಅವ್ರು ಇನ್ನೊಂದಿಷ್ಟು ಮೇಲಕ್ಕೆ ಬೆಳಿತಾರ, ಅಲ್ಲಿ ಕೆಳಕ್ಕೆ ಬೀಳಂಗಿಲ್ಲ ಅವರು. ಈಗ ಯಾರ್ಯಾರು ಮಾಡ್ಯಾರಲ್ಲ ಸೀದಾ ಅವ್ರಿಗೆ ಹಿಡಿದು ಕೇಸಿ ನೀವು ಒಳಗೆ ಹಾಕಿಸ್ರಿ. ಯಾವ ಮೀಡಿಯಾ ಮಾಡಿದ್ರು ಮೀಡಿಯಾನೇ. ನಿಮ್ಗೆಲ್ಲರಿಗೂ ಕೇಳ್ಕೋದು ಇದು ಒಂದೇ. ನೀವು ಮಲ್ಲಿಕಾರ್ಜುನ ಮೂರ್ತಿ ಅವ್ರ ಬರ್ತೀರಿ, ಯಾಕೆ ಇಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀರಿ, ಏನು ವಿಶೇಷ ಇಲ್ಲಿ? ಅವ್ರು ಒಳ್ಳೇದು ಮಾಡ್ತಾರ, ಕೆಟ್ಟದ್ದು ಮಾಡ್ತಾರ, ಸೆಕೆಂಡ್ ರೀಸನ್ ರೀ. ಒಂದು ಕಷ್ಟ ಅಂತ ಒಂದು ಸಾವಿನಾಗ ಒಂದು ಯಾವುದೋ ಒಂದು ಸಮಸ್ಯೆ, ಫ್ಯಾಮಿಲಿ ಸಮಸ್ಯೆಲಿಂದ ಬಂದಾರಂದ್ರೆ ಅವ್ರಿಗೆ ತುತ್ತನ್ನ ಹಾಕಿ ಒಂದು ಗುಟ್ಟಕ್ಕೆ ನೀರು ಕುಡಿಸೋ ಅವ್ರಿಗೆ ಶಾಂತಿ ಮಾಡ್ತಾರೆ ಫಸ್ಟು. ಅವ್ರು ಸಾಯೋ ಸ್ಟೇಜ್ನಾಗಿದ್ದರೆ ಅವ್ರಿಗೆ ದಾಟಿಸ್ತಾರೆ ಆ ಸ್ಟೇಜು. ಆಮೇಲೆ ಅವ್ರು ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಭಕ್ತರಿಗೆ ಗೊತ್ತಿರ್ತದ್ರಿ, ದೇವ್ರಿಗೆ ಗೊತ್ತಿರ್ತದ್ರಿ, ಇನ್ನೊಬ್ರಿಗೆ ಹೇಳೋದು ಅವಶ್ಯಕತೆ ಇರಲ್ರಿ. ಬಟ್ ಅವ್ರ ಬಲ್ಲಿ ಬಂದವ್ರಿಗೆ ಮಾತ್ರ ಯಾರಿಗೂ ಕೆಟ್ಟದಾಗಿಲ್ರಿ, ಮುಂದೂ ಆಗಲ್ಲ ಅನ್ನೋದು ಒಂದು ದೊಡ್ಡ ಭರವಸೆ ನಮಗಾದ್ರಿ. ಈಗ ಮುತ್ತೆರ ಮೇಲೆ ಅಪವಾದ ಬಂದಿದೆ, ಕೇಸ್ ಕೂಡ ಆಗಿದೆ, ಏನು ಹೇಳ್ತೀವಿ? ಕೇಸ್ ಆಗಿದ್ದು 100ಕ್ಕೆ 100 ತಪ್ಪು ರೀ. ಈಗ ಸರ್ ಹೇಳಿದಂಗೆ ಎಲ್ಲರೂ ಅವ್ರಿಗೆ ಕೇಸ್ ಯಾರು ಮಾಡ್ಯಾರಲ್ರಿ, ಒಂದು ಕೂಸಿಂದ ಆ ಥರ ತೋರ್ಸೋದು ತಪ್ಪು ರೀ. ಮುಂದೆ ಅದು ನನ್ನ ಮಗಳು ಇದ್ದಂಗೆ ರೀ, ಅದು ತೋರ್ಸೋದು ತಪ್ಪು ರೀ. ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಕೇಸ್ ನಾವು ಕೇಳ್ಕೊತೀವಿ ರೀ. ಅದು ನಾವು ಎಲ್ಲಿಗೆ ಬರೋಕ್ಕೂ ರೆಡಿ ರೀ. ಅವ್ರ ಸಲುವಾಗಿ ನಾವು ಎಲ್ಲಿಗೂ ಬರ್ತೀವಿ ರೀ, ಏನೂ ಮಾತಾಡ್ತೀವಿ ರೀ ನಾವು. ಓಕೆ, ನೀವು ಎಲ್ಲಿಂದ ಬಂದಿದ್ದೀರಿ? ನಾನು ಸಿಂದಗಿ ಬರುತ್ತೆ. ಸಿಂದಗಿಯಿಂದ ಬಂದಿದ್ದೀರಿ. ಇಲ್ಲಿಗೆ ಎದಕ್ಕೆ ಬಂದಿದ್ದೀರಿ? ಇಲ್ಲಿ ಅಪ್ಪಾಜಿ ಅವ್ರ ಥರನೇ ಇರ್ತೀನಿ ಸರ್. ದರ್ಶನ ಆಯ್ತು ಅಪ್ಪವ್ರದ್ದು? ಆಗಿದ್ರಿ ಸರ್. ಈಗ ಅಪ್ಪರ ಮೇಲೆ ಒಂದು ಅಪವಾದ ಬಂದಿದೆ, ಏನು ಹೇಳ್ತೀರಿ? ಅದು ಸುಳ್ಳು ಸುದ್ದಿ ಸರ್. ಅದು ಸುಳ್ಳು ಸುದ್ದಿ. ಯಾವ ಥರನೂ ಆ ಥರ ಮಾಡಲ್ಲ ಯಾರಿಗೆ. ನೀವು ನೋಡಿದಾಗ ಅಪ್ಪವ್ರು ಹೆಂಗಿದ್ದಾರೆ? ಎಲ್ಲರಿಗೆ ನಾವು ಅಣ್ಣ ತಮ್ಮನ ಪ್ರೀತಿ, ತಾಯಿ ತಂದೆ ಪ್ರೀತಿ ತೋರಿಸ್ತಾರೆ ಸರ್. ಆ ಥರ ಯಾವುದೋ ಹುಡುಗರಿಗೆ ಆ ಥರನೂ ಇದು ಮಾಡಲ್ಲ ಅವರು. ಅವ್ರಿಗೆ ಇದು ಯಾರು ಆಗಲಾರದವರು ಇದು ಮಾಡಿದ್ದು ಸಂಚೆ ಇದು. ಇದು ಮಠದ ಭಕ್ತರು ಅಂದರೆ ಮಲ್ಲಿಕಾರ್ಜುನ ಮೂರ್ತಿಯವರನ್ನ ಕಟ್ಟ ಏನು ನಡ್ಕೊಳ್ತಾರೆ, ಅವರ ವಾಕ್ಯಗಳನ್ನು ಕೇಳೋದಕ್ಕೆ ಬರ್ತಾರೆ, ತಮ್ಮ ಕಷ್ಟ ಸುಖಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಮಠಕ್ಕೆ ಬರ್ತಾರೆ. ಬರುವಂಥ ಭಕ್ತಾದರು ಹೇಳ್ತಾ ಇರುವಂಥದ್ದು ಇದು ಪೋಸ್ಕೋ ಏನು ಪ್ರಕರಣ ದಾಖಲಾಗಿದೆ, ಇದು ಆಗಬಾರ್ದಾಗಿತ್ತು. ಯಾಕಂದರೆ ಮಲ್ಲಿಕಾರ್ಜುನ ಮೂರ್ತಿಯವರು ಎಲ್ಲ ಮಕ್ಕಳು ಹಿರಿಯರೊಂದು ಎಲ್ಲರ ಜೊತೆಗೂ ಕೂಡ ಅವರನ್ನು ಅಪ್ಪಿಕೊಂಡು ಇದೇ ರೀತಿಯಾಗಿ ನಡ್ಕೊಂಡು ತಮ್ಮ ಪ್ರೀತಿ ತೋರಿಸಿ ಅವರಿಗೆ ಬರುವಂಥ ಸಮಸ್ಯೆಗಳನ್ನು ಪರಿಹಾರ ಕೊಡುವಂಥ ಕೆಲಸ ಮಲ್ಲಿಕಾರ್ಜುನ ಮೂರ್ತಿಯವರು ಮಾಡ್ತಾರೆ. ಈ ಒಂದು ಪ್ರಕರಣ ಏನಿದೆ ಇದು ಮಲ್ಲಿಕಾರ್ಜುನ ಮೂರ್ತಿಯವರ ಏನು ಹೆಸರಿದೆ ಅದರ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸಕ್ಕಾಗಿ ಒಂದು
ಒಂದು ಷಡ್ಯಂತ್ರ ಮಾಡಲಾಗಿದೆ. ಇದಕ್ಕೆ ಕಾನೂನು ಹೋರಾಟ ಕೂಡ ಮಾಡ್ತೀವಿ ಅನ್ನುವಂಥ ಮಾತು ಮಲ್ಲಿಕಾರ್ಜುನ ಮುತ್ತಿ ಅವರ ಸಹೋದರಾಗಿರ್ಬೋದು, ಅವರ ಭಕ್ತವರ್ಗ ಕೂಡ ಹೇಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಶ್ಯಾಣ ಜೊತೆ ಬಜರಂಗಿ, ನ್ಯೂಸ್ ಫಸ್ಟ್, ಯಾದಗಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.